ಊಟ ಹೆಂಗಿತ್ತು? ಮಧ್ಯಾಹ್ನದ ಊಟ ಹೆಂಗಿತ್ತು? ಅದು ಬೆಂಗಾಲಿ ಥಾಲಿ ಹೊಟ್ಟೆಸ್ತಿತ್ತು, ಅದಕ್ಕೆ ಹೋತು, ಆದ್ರೆ ಇಷ್ಟ ಆಗ್ಲಿಲ್ಲ. ಥಾಲಿ ಮಾತೈತಿ. ಆಮೇಲೆ ನೀನ್ ಮರಾಠಿನೇ ಮಾತಾಡ್ಬೇಕ್ಲೆ. काय परत चालू कर. नाही. जेवण वगैरे तर आता चाललंय आम्ही पाणी समुद्रात पाणीच्या शोधात. बघा जरा ಅವರೆಲ್ಲ ಹಿಡ್ಕೊಂಡು ಹೋಗ್ತಿರ್ತಾರ. इकडे बरे. इथे आजूबाजूला बघितलं तर जराही कुठे पाणीचा एक थेंब दिसत नाही, म्हणजे समुद्र कुठेही दिसत नाहीये. सगळीकडे वाळूच वाळू. फक्त समोर तिथे छोटे छोटे दुकानं वगैरे लावलेले एवढेच दिसतात. ಮರೀನಾ ಬೀಚ್ ನೋಡೋದಕ್ಕೆ. ಮರೀನಾ ಬೀಚ್ ನಾಗ ನೀರ ಇಲ್ಲ. ನಡೆದು ಸುರಿಸ್ತಾತೆ. ನಡೆದೈತಿ ನೀರ್ ಪಕ್ಕ ಇಟ್ಕೊಂಡು ಅಡ್ಡಾಡ್ಬೇಕು. ನಮಗೆ ಬೀಚ್ ಬೇಕಂದಲ್ಲ, ಮಾಡ್ವಿ ಬೀಚ್. ಆಲೂನ್ಯಾಗ ಅಷ್ಟು ಐಟಮ್ ಆಲೂ ಅದ. ಅದೊಂದು ಮ್ಯಾಂಗೋ ಅಲ್ಲದ ಮ್ಯಾಂಗೋದ ಚಟ್ನಿ ಟೈಪ್ ಅದ. ಗೊತ್ತಾತು. ರಸಮ್ ಟೈಪ್. ಯಪ್ಪ ಹುಳಿತ್ತು. अनर्गे ಇಲ್ಲಿ ಸುಸ್ತಾದೆ ಅಂದ್ರೆ ವಾಪಸ್ ಹೋಗಕ್ಕಾಗಲ್ಲ ನೋಡಿ, ಹೇಳ್ತೀನ. कार ಅಂತೂ तिखट तर जरा पण नव्हतं. समोर मिरची जी हिरव्या कच्ची मिरची सप इरतले ಊಟ. कच्ची मिरचीची वाटी ठेवली होती. खाऊन बघितलं एकच मिरची, तेही तिखट नाही, जराही तिखट नव्हतं जेवणात काही. ನಿಜ ಹೇಳ್ತೀನಿ, ಜಗತ್ ನಾನು ಅಡ್ಡಾಡಕ್ಕೆ ಇಷ್ಟಪಡ್ತೀನಿ, ಬಟ್ ನನಗೆ ಊಟದ ವಿಷಯದಾಗ ನಾನು ಅಡ್ಡಾಡಕ್ಕೆ ಇಷ್ಟಪಡಂಗಿಲ್ಲ. ನನಗೆ ಅನ್ನ ಮೊಸರು, ಅನ್ನ ತುಪ್ಪ, ಅನ್ನ ಸಾರು. ವಾವ್, ಕಾಣಿಸ್ತು ಸಮುದ್ರ. ಇಲ್ಲೇ ಸಮುದ್ರದ ಆಬುನ್ಯಾಗ ಸಾಯ್ತಾರಂತ, ಅಷ್ಟು ಡೇಂಜರ್ ಅಂತದ. ಇಳಿಬಾರ್ದಂತ ಜಾಕ ಮಾಡಕ. ಬಾ ಆಂಟಿ, ಏನ್ ಅನ್ಸತ್ತೈತಿ ರಾಜಂಟಿ? ಏನ್ ಅನ್ಸತ್ತೈತಿ ಅಲ್ಲಿ ಇನ್ನೇ ನಡ್ಕೊಂಡ್ ಬಂದಲ್ಲ, ಅದ್ರ ಬಗ್ಗೆ ಹೇಳು. ನಾವೀಗದೇವಿ ದೇಶದ ಅತಿ ಉದ್ದದ ಕಡಲ ತೀರಗಳಲ್ಲಿ, ಅಂದ್ರೆ ಬೀಚ್ನಾಗ ಒಂದದಂತ ಮರೀನಾ ಬೀಚ್ನಾಗ. ಒಳಗಟ ಇರ್ತದ, ಕಾಣಂಗಿಲ್ಲದ. ನಿಮ್ಮನ್ನ ಹಿಡ್ಕೊಂಡ ಬಿಡ್ತದ ನೋಡಿ, ಹೇಳ್ತಾನ. ಮರೀನಾ ಬೀಚ್ನ ಉದ್ದ 13 ಕಿಲೋಮೀಟರ್ ಮತ್ತು ಇಲ್ಲಿ ಅತಿ ಹೆಚ್ಚು ಮರಳೈತಿ. ಅಂದ್ರೆ ಕಲ್ಲು ಬಂಡೆಗಳಿಗಿಂತ ಜಾಸ್ತಿ ಇಲ್ಲೇ ನಾವೇನು ನೋಡಿದ್ವಲ್ಲ, ನಡ್ಕೊಂಡು ಬಂದು ಸುಸ್ತಾತು ಅಂದ್ವಿ, ಅತಿ ಹೆಚ್ಚು ಉಸುಗನ್ನ ಹೊಂದೈತಿದು. ಚೆನ್ನೈನ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನಮಗೆ ಇವಾಗ ಸೂರ್ಯ ಕಂಡ ಇಲ್ಲೇ. ಬೆಳಿಗ್ಗೆ 10:40 ಸೂರ್ಯ ಮಾಯ ಆಗಿತ್ತ, ಇವಾಗ ಸೂರ್ಯ ಬಂದ ನೋಡಿ ಚಿನ್ನ. ನಂದು ಫೋಟೋ ತೆಗಿವಂತೆ. ಮತ್ತೆ ನೋಡಿ ಸೂರ್ಯನ್ ಬಿಸ್ಲಿಗೆ ಸಮುದ್ರ. ನನ್ನ ಫೋಟೋ ಆಕಿ ತೆಗಿತಾಳ, ಆಕಿನ ಫೋಟೋ ನಾ ತೆಗಿಬೇಕು. ಇಷ್ಟೊತ್ತನ ಮಾಡಿಕ್ತಿಲ್ಲೇ, ಅವಾಗ ಬೇರೆ ಕಾಣಿಸ್ತ. ಈಗ ಬಿಸಿಲು ಬಿದ್ಮೇಲೆ ಎಷ್ಟು ಚಂದ ಕಾಣಕತ್ತೈತೆ ಅಂದ್ರೆ ಭಾಳ ಚಂದ ಕಾಣತೈತಿ. ಹಿಂಗೆ ಬರ್ಬೇಕು, ಹಿಂಗೆ ಅಲೆ ಬರ್ಬೇಕು, ಸಮುದ್ರ ಬರ್ಬೇಕು, ಮುಸುಗು ಬಂದಿರ್ಬೇಕು. ಹಿಂಗೆ ಬರ್ಬೇಕು. ಇಲ್ಲಿ ನಾನು ಸೀದಾ ಸಾದಾ ಕೊರವಂಜಿ ನೋಡಿದೆ, ಫ್ಯಾನ್ಸಿ ಡ್ರೆಸ್ ಕೊರವಂಜಿನಲ್ಲ. ಸಮುದ್ರ ಅಂದ್ರೆ ತುಂಬಾ ಇಷ್ಟ, ಸಮುದ್ರ ಅಂದ್ರೆ ತುಂಬಾ ಇಷ್ಟ. ನನಗಿಂತ ಸಮುದ್ರ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅದ್ರ ಪಾಡಿಗೆ ಅದು ಹರಿತಿರುತ್ತೆ. ನಾವಲ್ಲಿ ಹೋದ್ರೆ ಮಾತ್ರ ನಮಗೂ ಸ್ವಲ್ಪ ರಿಸ್ಕ್ ಅನ್ಸೋದು. ಇಲ್ಲ ಅಂದ್ರೆ ನಾವು ಅಲ್ಲಿ ಒಂದ್ ಕಡೆ ದಡದಲ್ಲಿ ಕುತ್ಕೊಂಡು ಬರ್ಬೋದು ಬೀಚಲ್ಲಿ. ಬಟ್ ನದಿ ಹಾಕಲ್ಲ, ನದಿ ಉತ್ತಾ ಇರುತ್ತೆ, ನಮ್ಗೆ ಅಲ್ಲಿ ಕೂಡಕ್ಕಾಗಲ್ಲ. ಕೆಲವೊಂದು ಕಡೆ ಅಷ್ಟೇ ಹಂಗ ಅನಿಸ್ತದ. ಆಮೇಲೆ ತುಂಬಾ ತಣ್ಣಗಿರ್ತದೆ. ನನಗೆ ತಣ್ಣಗೆ ಇಷ್ಟ ಇಲ್ಲ, ಸಮುದ್ರ ತಣ್ಣಗಿರಂಗಿಲ್ಲ. ಹಾಗಾಗಿ ನಂಗೆ ಸಮುದ್ರ ಇಷ್ಟ. ಮತ್ತೆ ಸಮುದ್ರ ಚಿಕ್ಕ ವಯಸ್ಸಿನಲ್ಲಿ ನಂಗೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ನಾನು ಯಾಕಂದ್ರೆ ಯಾವಾಗಲೂ ಅರಬ್ಬಿ ಸಮುದ್ರ ನೋಡ್ತಿದ್ದೆ ನಾನು ರತ್ನಗಿರಿಲಿ. ಇವತ್ತು ಚೆನ್ನೈ ಒಳಗೆ ಬಂಗಾಳ ಕೊಲ್ಲಿ ನೋಡಾಕತ್ತೇನಿ. ಪ್ರವಾಸಿಗರಿಗಿಂತ ಲೋಕಲ್ನ್ಯಾರ ಜಾಸ್ತಿ ಇರುವುದಿಲ್ಲ. ಶ್ರೀಕೃಷ್ಣ ಅಂಬ ನೋಡ. ನಮ್ಮ ಹುಡುಗರೆಲ್ಲ ಎಕ್ಸೈಟ್ ಆಗಿ ಬಂದಿದ್ರೆ ಇಲ್ಲಿ ಬುಷ ಮಾಡ್ಬೇಕಂತ ಹೇಳಿ. ಬಟ್ ಡೀಪ್ ಇರೋದ್ರಿಂದ ಮತ್ತು ಅಲೆಗಳು ಜೋರು ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ನಾವು. ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋಂಥ ಜಾಗಗಳು, ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಬಂದಾಗ ಮಕ್ಕಳ ಬಗ್ಗೆ ಕಾಳಜಿ ತೊಗೋಬೇಕಾಗುತ್ತೆ, ಲಕ್ಷ್ಯ ಇರಬೇಕಾಗುತ್ತೆ. ನಮ್ಮ ಬಗ್ಗೆನೂ ನಾವು ಲಕ್ಷ್ಯ ಇಟ್ಕೋಬೇಕು. ಇಲ್ಲಿರುವಂಥ ಅಂಗಡಿಗಳಿಗೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ ಅಂತ. ದೂರಲಿದ್ದ ಚಂದ ಅನಿಸ್ತಿದ್ವು, ಬಟ್ ಹತ್ತಿರದಿಂದ ಇಷ್ಟ ಆಗಲಿಲ್ಲ.
फक्त आणि फक्त 100 रुपये इकडचे सर्वे. आणि इकडचे थोडेसे हाय रेट आहे, म्हणजे 300-350 पर्यंत, 200 वगैरे आहेत. खूप सारी व्हेरायटी आहे. मार्केटಗೆ ಹೋಗ್ತೀವಲ್ಲ ನಾವು ಈಗ. या मार्केटमध्ये आम्ही काहीच घेत नाहीये, कारण मामा आम्हाला दुसऱ्या मार्केटमध्ये घेऊन जाणार आहे, जिथे आम्ही खरी शॉपिंग करणार आहोत. ಲಾಪತಾ ಲೇಡೀಸ್ ಆಗೋರಿದ್ದೀವಿ. ಯಾರು ಕಾಣವಲ್ರ ನಮ್ಮವರು ಅಂಗಡಿ ಹೋಗ್ಕೊಂಡೆ नमन बिट्टू बिट्टरा आम्हाला सोडून गेलेले आहेत सध्या तरी. आम्ही शोधत चाललेलो आहोत. आणि दुसरी अजून एक गोष्ट म्हणजे ही अनोळखी जागा. ಯಾರು ಕಾಣವಲ್ರಿ, ಬರೀ ನಾವು ಅಂಗಡಿ ಹೋಗ್ಕೊಂಡು ನೋಡ್ತಲೇ ಹೋಗ್ಬಿಟ್ರ ನೋಡಿ ನಮ್ಮನ್ನು ಬಿಟ್ಕೊಂಡು, ನೀವು ಊರಿಲ್ಲೇ ನಾವು ಹೋಗ್ತೀವಿ ಅಂತೇಳಿ. 20 ರೂಪಾಯಿ ಕಿವಿ ಅಂತ ತಗೊಂಡಿರ್ಲಿ, ನಮ್ಮನ್ನ ಕಳ್ಕೊಂಡು ಹಂಗೆ ಮಾಡಿಬಿಟ್ಟಾಳ. ಈಗ ಅಕ್ಕಿನ ಸಕಟ್ ನಾವು ಕಳ್ಕೊಂಡ್ಬಿಟ್ಟೇವಿ. ಈಗ ಅಕ್ಕ ಕಳ್ಕೊಂಡೇವಿ ನೋಡಿ, ಎಲ್ಲರೂ ಹುಡುಕ. ಚಿಕ್ಕಿ ಅಂದ್ರನೇ ಯಾರು ಇಲ್ಲ ಇಲ್ಲಿಂದ ನೋಡಿ ಟ್ಯಾಗ್ನಾಗ ಯಾರು ಕಾಣಿಸ್ತಾರ ನಮ್ಮರ. ಈ ಸ್ಟ್ಯಾಚು ಹತ್ರ ಫೋಟೋ ಸೆಲ್ಫಿ ಎಲ್ಲ ತಕ್ಕೋಬೋದು ನೀವು. ಇಲ್ಲೇನೂ ತೊಗೊಳಲ್ಲ ನಾವು, ಯಾಕಂದ್ರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ತುಟ್ಟಿನ ಅನ್ನಿಸ್ತಾವೆ ಮತ್ತು ಪ್ಲಾಸ್ಟಿಕ್ ಜಾಸ್ತಿ ಅನ್ನಿಸ್ತಾವೆ. ಮೇನ್ಲಿ ವಾವ್ ಅನ್ನುವಂಗೆ ಏನಿರಲಿಲ್ಲ. ಮರೀನಾ ಬೀಚ್ ಅಪೋಸಿಟ್ ಇರುವಂಥ ಈ ರಸ್ತೆ ಹತ್ರ ನೀವು ನಿಂತು ಬಿಟ್ರಿ ಅಂದ್ರೆ ನಿಮಗೆ ಚೆನ್ನೈ ಸೆಂಟ್ರಲ್ಗೆ ಹೋಗಲಿಕ್ಕೆ, ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ, ಚಪಾಕಿಗೆ ಹೋಗಲಿಕ್ಕೆ ಎಲ್ಲ ಬಸ್ಗಳು ಇಲ್ಲಿ ಸ್ಟಾಪ್ ಆಗ್ತಾವೆ. ಆಟೋನೂ ಸಿಗ್ತಾವೆ. काहीतरी घेतलं खायला आज थोडस. ಕಾಯ್ತರಿ ಅಲ್ಲದ ಪಾಪ್ಕಾರ್ನ್. ಮಕ್ಕಳು ನಮ್ಮವರು ಎಲ್ಲರೂ ಸುಸ್ತಾಗಿರೋದ್ರಿಂದ ಉಳಿದವರು ಹೋಟೆಲ್ ರೂಮಿಗೆ ಹೋಗಿ ರೆಸ್ಟ್ ತೊಗೋತಾರೆ. ನಾವೀಗ ಚೆನ್ನೈ ಮಾರ್ಕೆಟಿಗೆ ಹೋಗ್ತೀವಿ. ಪ್ಯಾರಿಸ್ ಮಾರ್ಕೆಟ, ನಮ್ಮ ಹುಬ್ಳಿ ಧಾರವಾಡ CBT ಮಾರ್ಕೆಟ್ ಮತ್ತು ಬಟ್ರ್ ಮಾರ್ಕೆಟ್ ಆ ಟೈಪ್ ಇದೆ. ಪ್ಯಾರಿಸ್ ಮಾರ್ಕೆಟ್ ಅಂದರೆ ಹೋಲ್ಸೇಲ್ ಮಾರ್ಕೆಟ್. ಸ್ಥಳೀಯವಾಗಿ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋದು ನನ್ನ ಇಂಟೆನ್ಷನ್. ಇಲ್ಲಿ ಅವ್ರಿಗೆ ಹಿಂದಿ ಬರೋದಿಲ್ಲ, ಕಮ್ಯುನಿಕೇಷನ್ನು ಭಾಳ ಪ್ರಾಬ್ಲಮ್ ಆಗುತ್ತೆ. ನೀವು ಲಂಡನ್ಗೆ ಹೋಗಿ ಇಂಗ್ಲೀಷ್ ಕಲ್ಕೊಂಬಂದರೂ ಇಲ್ಲಿ ವರ್ಕ್ ಆಗಂಗಿಲ್ಲ. ಅದು ಕ್ಯಾಪಿಟಲ್ ಆಫ್ TN ಅಂತ ಇರ್ಬೋದು, ಟೂರಿಸ್ಟ್ ಸ್ಪಾಟ್ ಅಂತ ಇರ್ಬೋದು, ಸ್ವಲ್ಪ ಎಲ್ಲ ಕಾಸ್ಟ್ಲಿನ ಅಂತ ಇಟ್ಕೊಂಡ್ರು ನಿಮಗೆ ಭಾಷೆ ಬರಲ್ಲ ಅಂದ್ರೆ ಇನ್ನೂ ಜಾಸ್ತಿ ರೇಟ್ ಹೇಳ್ತಾರೆ ಇವರು. ಆಟೋದವ್ರು ಆತು, ಶಾಪ್ನವ್ರು ಆತು, ಅಣ್ಣ ಅವರು, MGR ಅವರು, ಜಯಲಲಿತಾ ಅವ್ರ ಸಮಾಧಿಗಳು ಇವು. ಸಿಟಿ ಒಳಗೆ ಓಡಾಡ್ಬೇಕಂದ್ರೆ ಒಂದು ಆಟೋ ಹಿಡಿಬೇಕು, ಇಲ್ಲ ಅಂದ್ರೆ ಬಸ್ ಹಿಡಿಬೇಕು. ನಾವೀಗ ಬಸ್ನಾಗ ಹೊಂಟೇವಿ. ಇವರು ಕಂಡಕ್ಟರ್, ನಮ್ಮಣ್ಣ ಟಿಕೆಟ್ ತೊಗೊಳಕತ್ತಾರ. 90s ತಮಿಳ್ ಸಾಂಗ್ಸ್ ಪ್ಲೇ ಆಗಕತ್ತಾವ. ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಸಾಂಗ್ಸ್ ಕೇಳ್ಕೊಂಡು ಹೋಗ್ಬೇಕಂದ್ರೆ ಅದು ಮಜಾನ ಬೇರೆ ಇರುತ್ತೆ. ಬಟ್ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದ್ರ ಅಂತ ಸಮಸ್ಯೆ. ಚಿಗರಿ ಬಸ್ ಮಸ್ತ್. ಈ ಟ್ರಾಫಿಕ್ ಸ್ವಲ್ಪ ಕಿರಿಕಿರಿ ಆತ. ಭಾಷೆಯಿಂದಾಗಿ ನನ್ನ ಆಸೆ ಕನಸುಗಳು ಬತ್ತಿ ಹೋದ್ವು. ನಾ ಏನೇನೋ ಆಸೆ ಇಟ್ಕೊಂಬಂದಿದ್ದೆ, ಅದೆಲ್ಲ ಬಾಡಿ ಹೋಯ್ತು. ಈ ಸೀರೀಸ್ ಫುಲ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನಿಮಗೆ. ನೋಡಾಕ್ ಚಿಗರಿ ಬಸ್ ಏನೋ ಅನ್ಸುತ್ತೆ, ಆದ್ರೆ ಚಿಗರಿ ಬಸ್ ಕತೆ ದಡಕ್ ದುಡುಕ್ ಮಾಡಂಗಿಲ್ಲ. ಒಂಥರ ಚೆನ್ನಾಗಿದೆ. ಲಗೇಜ್ಗೆ ಸಪ್ರೇಟ್ ಸ್ಪೇಸ್ ಇದೆ ಇಲ್ಲಿ. ಕೆಲಸದಿಂದ ಮನೆಗೆ ಹೊಂಟವರು, ಮಾರ್ಕೆಟಿಗೆ ಹೊಂಟವರು, ಅವ್ರ ಮುಖದಲ್ಲಿ ಆ ಸುಸ್ತು ಕಾಣಕತ್ತೈತಿ. ಮತ್ತೆ ಇಲ್ಲೆಲ್ಲಾರು ಹೂವು ಇಟ್ಕೋತಾರಪ್ಪ. ಈ ಟ್ರಾಫಿಕ್ನು ಎಂಜಾಯ್ ಮಾಡಿದ್ದು ಇಲ್ಲೇ. ಇಲ್ಲಿ ನೋಡ್ರಿ, ಪಕ್ಕದೊಳಗೆ ಒಂದೇ ಥರ ಅಂಗಡಿಗಳು ಕಾಣಿಸ್ತಾವೆ, ಡಬ್ಬಾ ಅಂಗಡಿ. ಆದ್ರೆ ಇವು ಏನಂತ ಕೇಳಿದ್ರೆ ಮೊಬೈಲ್ ರಿಪೇರಿ ಅಂಗಡಿ ಇವು. ನಮ್ಮೂರ್ಗಳ ಕಡೆ ಏನಾಗುತ್ತಂದ್ರೆ ಎಲ್ಲ ಫುಟ್ಪಾತ್ ಮೇಲೆ ತಂದು ಹಚ್ತಾರ. 2 ವೀಲರ್ನು ತಂದು ಫುಟ್ಪಾತ್ನಾಗ ಪಾರ್ಕ್ ಮಾಡ್ತಾರೆ. ಅಡ್ಡಾಡೋರಿಗೆ ಜಾಗ ಇರಂಗಿಲ್ಲ. ಅಂಗಡಿನೂ ಸಹಿತ ಅಲ್ಲೇ ಹಾಕಿರ್ತಾರೆ. ಗಜಿ ಬಿಜಿ ಇದೊಂಥರ ನೀಟ್ ಡಿಸಿಪ್ಲಿನ್ ಅನ್ಸುತ್ತೆ. ಕಲರು ಒಂದೇ ಥರ ಅದಾವು. ಇದ್ಯಾವುದೋ ಹಳೆ ಬಿಲ್ಡಿಂಗ್ ಗತೆ ಕಾಣಿಸುತ್ತೆ. ಫೈನಲಿ ನಾವು ಬಂದ್ವಿ ಪ್ಯಾರಿಸ್ ಮಾರ್ಕೆಟ್ ಬಸ್ ಸ್ಟ್ಯಾಂಡಿಗೆ. ಚೆನ್ನೈ ಸೆಂಟ್ರಲ್ CBT ಟೈಪ್. ಅಲ್ಲೂ ಒಂದು ಸ್ಟಾಪ್ ಬಸ್ ಸ್ಟಾಪ್ ಇತ್ತಲ್ಲ ಮರೀನಾ ಬೀಚ್ ಕಡೆ, ಅದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇರ್ಬೇಕದು, ಬೇರೆ ಥರದ್ದು. ಅಂದ್ರೆ ಸಿಟಿ ಅಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಇತ್ತಪ್ಪ. ಇನ್ವಿಟೇಷನ್ ಕಾರ್ಡ್ ಬುಕ್ಸ್. ಹಾ, ಈ ಲೈಫ್ ಕೊಡ್ತೆ ಇನ್ವಿಟೇಷನ್ ಕಾರ್ಡ್ ಬುಕ್ಸ್. ಓಕೆ. ಇಲ್ಲಿ ಸ್ಟ್ರೀಟ್ ಫುಲ್. ಹಾ, ಪೂರ್ತಿ. ಹಾ, ಯಾವ ಮಾರ್ಕೆಟ್ ಅಂತಾರೆ ಇದಕ್ಕೆ? ಪ್ಯಾರಿಸ್ ಮಾರ್ಕೆಟ್ ಸೆಂಟ್ರಲ್. ಪ್ಯಾರಿಸ್ ಮಾರ್ಕೆಟ್. ಇನ್ವಿಟೇಷನ್ ಕಾರ್ಡ್. ಎಂತ ಬುಕ್ಸ್ ಬೇಕಂತ. ಈ ಸೀರೀಸ್ ಒಳಗೆ ಗೈಡ್ ಅಂದ್ರೆ ನಮ್ಮಣ್ಣ. ಕಾರ್ಡ್ಸ್, ಬುಕ್ಸು, ಡೈರೀಸ್, ಫೈಲ್ಸ್, ಬ್ಯಾಗ್ಸು ತುಂಬ ಅಂಗಡಿ ಅದಾವ ಇಲ್ಲೇ. ತುಂಬ ವೆರೈಟೀಸ್ ಸಿಗ್ತಾವೆ ನಿಮಗೆ. ಯೂನಿಕ್ ಆಗಿರೋದು, ನಮ್ಮ ಹತ್ರ ಸಿಗದೇ ಇರೋವಂಥದ್ದು, ನನಗೆ ಇಷ್ಟ ಆಗಿರೋವಂಥದ್ದು, ನಾನು ಪರ್ಟಿಕ್ಯುಲರಾಗಿ ಇಂಥದ್ದೇ ಬೇಕು ಅನ್ನೋಂಥ ಕೆಲವೊಂದು ಐಟಮ್ಗಳನ್ನ ತೊಗೊಳ್ಬೇಕು ಅಂತ ಮಾರ್ಕೆಟಿಗೆ ಬಂದಿರೋದು.
ಎಷ್ಟೊಂದು ಹೂಗಳನ್ನ ಇಟ್ಕೋತಾರ್ರಿ ಇಲ್ಲಿ, ಅದನ್ನ ನೋಡಿನೇ ನಮಗೂ ಆಸೆ ಆಗ್ಬಿಡುತ್ತೆ ಹೂವು ಇಟ್ಕೋಬೇಕಂತ ಹೇಳಿ. ಸೊ ಇದು ಫ್ಲವರ್ ಮಾರ್ಕೆಟ್, ಬೇರೆ ಬೇರೆ ಹೂವಿನ ಬೇರೆ ಬೇರೆ ಘಮ ಘಮ. ಜಿಪ್ಕ ವಿಮಲ್ ವಿಮಲ್ ಬ್ಯಾಗಿಗೋಸ್ಕರ ಚೆನ್ನೈ ಮಾರ್ಕೆಟ್ ಅಡ್ಡಾಡಕತ್ತೀವಿ ನಾವು. ಬಡ ಚಾಯೆ ಟ್ರೈನ್ ಒಳಗೆ ಅಡ್ಡಾಡಕ್ಕೆ ಗಟ್ಟಿ ಚೀಲ ಅಂದ್ರೆ ಅಡಿಕೆವು ಚಾಪುಡಿ ಚೀಲ ಅವನ್ನ ಹುಡ್ಕಾಕತ್ತೇವಿ. ಒಡವೆ ನೋಡ್ಲಿಕ್ಕೆ ಹೊಂಟೇವಿ. ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹೋಲ್ಸೇಲ್ ಮಾರ್ಕೆಟ್ ಇದೆ. ಎಷ್ಟು ಚೆನ್ನಾಗ ನೋಡ್ರಿ ಆಂಟಿ ಇದು ಕೇಳೋಣ ತಡಿ ನೋಡೋಣ. ರೇಟ್ ಕೇಳಿನೇ ಅರ್ಧ ತಗೊಳಕ್ ಮನ್ಸಾಗ್ಲಿಲ್ಲ. ಎಲ್ಲ ಕಾಸ್ಟ್ಲಿ ಹೇಳ್ತಾರ. ಇಯರಿಂಗ್ಸ್ ನೋಡಿದೆ, ಜ್ಯುವೆಲ್ರಿ ಸೆಟ್ ನೋಡಿದೆ, ಎಲ್ಲ ತುಟ್ಟಿ ಹೇಳ್ತಾರಪ್ಪ. ಆಕ್ಚುಲಿ ಬಂದಿದ್ದೆ ಅದಕ್ಕಂತ ಮಾರ್ಕೆಟ್ಗೆ ಆಲ್ಮೋಸ್ಟ್ ಹೇಳ್ತಾರೆ. ನಮ್ಮ ಕಡೆ ನೋಡಿ ಸಿಕ್ಕಾಬಿಡು. ಅಲ್ಲ ಇಲ್ಲಿ ಚೆನ್ನಾಗಿ ಸಿಗ್ತಾವ, ಚೆನ್ನಾಗದಾವ, ಬಟ್ ಕಮ್ಮಿ ಮಾಡ್ಕೊಡಂಗಿಲ್ಲ, ಏನಿಲ್ಲ. ಅದ್ರಾಗ ಲ್ಯಾಂಗ್ವೇಜ್ ಬರೋಲ್ಲ, ಅದ್ ತಕ್ಷಣ ಇನ್ನೂ ಜಾಸ್ತಿ ಕಮ್ಮಿ ಕೊಡಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾವೀಗ ದಾರಿ ತಪ್ಪಿದ ಮಕ್ಕಳು, ಸಿಗಕತ್ತಿಲ್ಲ. ನಮ್ಮ ಅಕ್ಕ ಅಣ್ಣ ಇದ್ರು ಎಲ್ಲೋ ಹೋಗ್ಬಿಟ್ರ. ಆಗಲೇ ಒಂದ್ಸರಿ ಸಿಕ್ಕಿದ್ರಪ್ಪ, ಆಮೇಲೆ ಮುಂದೆ ಬರ್ರಿ ಅನ್ನೋತಲ್ಲ ಅಂದ್ರೆ ಹಂಗೆ ಹೋಗ್ಬಿಟ್ರು. ಫೋನ್ ಮಾಡಿ ಮುಂದೆ ಬರ್ರಿ ಅಂದ್ರೆ ನಾವು ಫುಲ್ ಮುಂದೆ ಬಂದ್ರಿ. ಈಗಂತ ಹಿಂದೆ ಬಟ್ ವಾಪಸ್ ಹಿಂದೆ ಬಂದು ನಿಂತೀವಿ. ಎಲ್ಲಿ ಇಳಿದಿದ್ವಿ ಅಲ್ಲೇ ಬಂದು ನಿಂತೀವಿ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಸೊ ಚೆನ್ನಾಗಿ ಲೇಡಿ ಇಲ್ಲ, ಇವಾಗ ಅಪ್ಲೈ ಆಗುತ್ತೆ. ಕಾಯಿಪಲ್ಲೆ ತರಕಾರಿನೂ ಇಲ್ಲೇ ಮಾರ್ತಾರ, ಫ್ರೂಟ್ಸ್ನು ಮಾರ್ತಾರ. ಎಲ್ಲ 100 ರೂಪಾಯಿ ಗಂಟು ಕಟ್ಟಿ ಇಟ್ಟಾರ. 100 ರೂಪಾಯಿ ಒಂದು ಚೀಲ ಏನಾರ ತಗೋರಿ ನೀವು. ಬಾಳೆಹಣ್ಣು ಸಹಿತ ತುಟ್ಟಿ ಹೇಳ್ತಾರ. ವಿಮಲ್ ಬ್ಯಾಗ್ ಮಿಲೆಗ लगेज बैग नहीं ಇಲ್ಲ ಅಂತ. ಆಗ್ಲೇ ಒಂದು ಅಂಗಡಿಲಿ ಜುಮ್ಕಿ ಇಷ್ಟ ಆಗಿತ್ತು, ಒಂದು ಅಂಗಡಿಲಿ ಡ್ರೆಸ್ ಇಷ್ಟ ಆಗಿತ್ತು. ಕೇಳಿದ್ರೆ ಭಾಷೆ ಬರಲ್ಲ ಅಂತ ಗೊತ್ತಾದ ತಕ್ಷಣ ತುಂಬ ರೇಟ್ ಹೇಳಿದ್ರು. ಒಂದು ಅಂಗಡಿಲಿ ಮುಸ್ಲಿಂ ಅಕ್ಕ ಇದ್ಲು, ಅವಳ ಹತ್ರ ಹಿಂದಿಲಿ ಮಾತಾಡಿದ್ರೆ ಅವಳಿಗೆ ಹಿಂದಿನೂ ಬರಲ್ಲ ರೀ, ಅಥವಾ ಭಾಷೆ ಬಂದವ್ರು ನನಗೆ ಭೇಟಿ ಆಗಲಿಲ್ಲ ಅನ್ನಿಸ್ತೈತಿ. ಈಗ ಫ್ಲವರ್ ಮಾರ್ಕೆಟ್ನಾಗ ಒಂದು ರೌಂಡ್ ಹಾಕೋಣ ಅಂತೇಳಿ ಹೂವಿನ ಅಂಗಡಿಗೆ ಹತ್ರ ಬಂದ್ವಿ. ನಮ್ಮ ಕಡೆ ಆದ್ರೆ ಹಿಂಗೆ ಹೊರಗೆ ಹಾಕಿಬಿಟ್ಟಿರ್ತಾರೆ ಬ್ಯಾಗ್ನ. ಪಲ್ಯ ಅಲ್ಲದ ಘಮ ಘಮ ಅನ್ನೋ ಹೂವು. ಒಂದು ಎಷ್ಟು? 50. 450 ಮಾಲೆ ಎಷ್ಟು ಚಂದ ಅಕ್ಕ. ಎಷ್ಟಿದು? 100 ರೂಪಾಯಿ. 100 ರೂಪಾಯಿ. 4 ಎಷ್ಟು ಉದ್ದ ಬರ್ತದೆ? ದೇವಿಗೆ ಗುಡಿಗೆ ಒಯ್ತಾರ. ನಾವು ಹೂ ತಗೊಳಿಲ್ಲ, ಬರೀ ಮಾತಾಡ್ಸಿದ್ವಿ ಅಂತೇಳಿ ಆ ಹೂ ನೆಕ್ಕಿಗೆ ಸಿಟ್ಟು ಭಾಳ ಬಂದ್ಬಿಡ್ತು. ಬೈದ್ ಬಿಟ್ಲಿಕ್ಕೆ ನಮ್ಗೆ. ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಚೆನ್ನಾಗೂ ಮಾತಾಡ್ಸ್ತಿದ್ರು, ಕೆಲವೊಬ್ರು ಕರೆದು ತೋರಿಸ್ತಿದ್ರು ಇದು ಈ ಥರ ಅಂತ ಹೇಳಿ. ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಮಾತಾಡೋದು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ನಮ್ಮ ಅಣ್ಣ ನಮ್ಮ ಅಕ್ಕ ಒಂದ್ ಕಡೆ ಹೋಗಿದ್ದಾರೆ, ನಾನು ಚಿನ್ನು ಈ ಕಡೆ ಅಡ್ಡಾಡತ್ತೀವಿ. ಹೂವಿಂದಾಗಿ ಕಣ್ಣು ಮೂಗು ಎರಡೂ ಖುಷಿ ಆದ್ವು. ಇದು ಏನು? ಅಲ್ಲಲ್ಲ, ಏನಿದು? வாசனையா இருக்கும், முடி நல்லா வளரும், இது வந்தா ஓடிடும். ದೇವಿಗ ಅರ್ಧಂಬರ್ಧನೂ ಅಲ್ಲ, ಎಲ್ಲ ಗಿರ್ದಂಬರ್ಧ ತೆಲುಗು, ಗಿರ್ದಂಬರ್ಧ ಹಿಂದಿ ಇಟ್ಕೊಂಡು ಕನ್ನಡ ಇಟ್ಕೊಂಡು ಅಂತೂ ಇಂತೂ ಚೆನ್ನೈ ಮಾರ್ಕೆಟ್ ಅಡ್ಡಾಡತ್ತೀವಿ ನಾವು. ಎಲ್ಲೋ ಒಂದಿಬ್ರು ಅರ್ಧಂಬರ್ಧ ತೆಲುಗು ಬರೋರು ಗೊತ್ತಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ನನಗೂ ಇಲ್ಲಿ ಅದೇ ಥರ ಆಗಿದ್ದು. ಸಣ್ಣಕ್ಕಿದ್ದಾಗ ನಾನು ತಮಿಳು ತೆಲುಗು ಪಿಕ್ಚರ್ ನೋಡ್ತಿದ್ದೆ, ಅದಕ್ಕೋಸ್ಕರ ನಾವು ಎಷ್ಟು ಬಯಸ್ಕೊಂತಿದ್ದೆ ಅನ್ನೋದು ನನಗೆ ಗೊತ್ತು. ಅದು ಇಲ್ಲಿ ಹೆಲ್ಪ್ ಆಗಕತ್ತೈತೆ ನನಗೆ. ಪೂರ್ತಿ ಅಲ್ಲ ಅಂದ್ರೂ ಅರ್ಧಂಬರ್ಧ ಟೈಮ್ ಇಲ್ಲ. ಇಲ್ಲ ತಗೋಬರ್ರಿ ಅಂತಿರ್ಬೇಕು ಅವರು. ಅದೇ ತಗೋಬರ್ರಿ ಈ ತರದ್ದು ಇರ್ಬೇಕು ನನಗನ್ಸಿದ ಮಟ್ಟಿಗೆ. ಚೆನ್ನೈನ ಪ್ಯಾರಿಸ್ ಮಾರ್ಕೆಟ್ ಶಾಪಿಂಗ್ ಮಾಡೋಕೆ ಎಷ್ಟೊಂಡೈತಿ, ಎಷ್ಟು ಚಂದ ಅದಾವ. ಎಲ್ಲಾನು ತಗೋಬೇಕಂತಂದ್ರ ರೇಟ್ ಜಾಸ್ತಿ ಹೇಳ್ತಾರ. ಏನಂತ ಗೊತ್ತಿಲ್ಲ ನಂಗೆ. ರೊಕ್ಕ ಇರ್ಬೇಕಾ ರೂಪಾಯಿ ಇರ್ಬೇಕಾ ಗೊತ್ತಿಲ್ಲ ನಂಗೆ. ರೂಪಾಯಿನೇ ಅನ್ಬೇಕಲ್ಲ ಇಂಡಿಯನ್. ತಿನ್ನಕ ಚಿನ್ನಿ ಅಲ್ಲ. ಸೊ ನಮ್ಮ ಮ್ಯಾಗ ಕಾಯಿ ನಮ್ಮ ತಿನ್ನಕ್ಕೆ
ಇಲ್ಲಿ ಪಾನಿಪುರಿ ಅಣ್ಣಂಗೂ ಸಹಿತ ಹಿಂದಿ ಬರಲ್ಲ. ತಿಂತೀನಿ ಈಗ, ಕೈ ಬಿಸಿ ಆಗುತ್ತಾ? ये ठंडा या गरम? हॉट एंड कोल्ड हौದು कौन लगेगा आपको जो भी होगा ना तो ठंडा तो कोल्ड ज़्यादा टेस्टी है या मीठा वाला चाहिए आपको मुझे पता नहीं है, आपको पूछ रही हूँ. 1 ग्लास ಏ ಪಾಯಸ ಲೇ ಶಾವಿಗೆ ಪಾಯಸ ನಮ್ಮ ಅಣ್ಣ ಅಕ್ಕ ಬರೋರ್ಗು ವಿಮಲ್ ಬ್ಯಾಗ್ಗೋಸ್ಕರ ಇಡೀ ಚೆನ್ನೈ ಮಾರ್ಕೆಟ್ ಅಡ್ಡಾಡತ್ತೀವಿ ನಾವು. ಸೊ ಈಗ ಸುಸ್ತಾಗ್ಬಿಟ್ಟಿವಿ, ವಿಮಲ್ ಬ್ಯಾಗ್ ಸಿಗಲಿಲ್ಲ ನಮಗೆ, ಹಾಗಾಗಿ ಸುಸ್ತಾಗಿ ನಾವು ಸೊ ಪಾಯಸ ಕುಡಿತೀವಿ. ಹಾಟ್ ಪಾಯಸ ಜಸ್ಟ್ 10 रुपये 10 रुपये का नल्ला इरक बोल सोल्लंग अर्धंबर्ध तमिಳು ಒಂದು ಭಾಷೆ ನೆಟ್ಟಗೆ ಬರೋದಿಲ್ಲ. ಪಾನಿಪುರಿ ಮೇಲೆ ಇದ್ರೆ ತಿಂದ್ರೆ ಸ್ವಲ್ಪ ಸಿಗುತ್ತೆ, ವಾಪಸ್ ತಿನ್ಬೇಕು ಅನ್ಸತೈತಿ ಈಗ ಮತ್ತೆ. ನಾವು ಆಗಲೇ ಹೋಗುವಾಗ ಅದೇ ಬಂದು ನಿಂತಿದ್ರು, ಮತ್ತು ಇಲ್ಲಿ ಬಜ್ಜಿನೂ ಮಾರ್ತಿದ್ರು ಅವ್ರ ಜೊತೆಗೆ. ಅದೆಲ್ಲ ಖಾಲಿ ಆಗಿಬಿಟ್ಟೈತಿ. ಇವಾಗ ಪಾಯಸ ಫುಲ್ ಸೇಲ್ ಆಗ್ತಿದೆ. ಬಂದಾಗಿದ್ದ ಇಲ್ಲಿವರೆಗೂ ಅಂದರೆ ಇವರೊಬ್ಬರ ಜೊತೆನೇ ಸ್ವಲ್ಪ ಮಾತಾಡಿದ್ದು ನಾವು. ಸೈಕಲ್ನಾಗ ಪಾಯಸ ಮತ್ತು ಬಜ್ಜಿ ಮಾರ್ತಾರ, ಖಾಲಿ ಆಗೋವರೆಗೂ ಎಷ್ಟು ಮಾರ್ತಾರ ಅಷ್ಟು ಲಾಭ. रात्रि पूरा बेचते हैं आप? पूरा खाली होने के लिए ना हो जाता ना, हो जाता ना? कितने बजे लगाते? पूरा कस्टमर देख के इधर आ जाए. ಇಲ್ಲ ದಿವೆ ಈವ್ನಿಂಗ್ हम सर घर है सर. ಬರ್ತೀವಿ. ಓಕೆ ಬಾ ಹೋಗೋಣ. ಸಿಗ್ಲಲ್ಲಪ್ಪ, ಇಲ್ಲೂ ಹೋಗ್ಬಂದ್ವಿ ಹೂವಿ ಮಾರ್ಕೆಟ್ನಾಗ. ಏನಿದಿ ಬಸ್ ಸ್ಟ್ಯಾಂಡ್ನಾಗ ಕಾಯಿಪಲ್ಲೆ ಮರಕತ್ತಾರ. ತಮಿಳ್ನಾಡ್ನಾಗ ಬಂದು ತೆಲುಗುನಾಗ ಮಾತಾಡಕತ್ತಕ್ಕೆ ಅಂದ್ರೆ ನಾನು ಅನ್ಸುತ್ತೆ. ಈ ಎಲ್ಲ ಕಾಯಿಪಲ್ಲೆ ನೋಡಿ ಅಡ್ಗೆ ಮಾಡ್ಬೇಕನ್ಸಾತೈತೆ ನನಗೆ, ಕಾಯಿಪಲ್ಲೆ ತೊಗೊಂಡು ಹೋಗ್ಬೇಕನ್ಸಾತೈತೆ ನನಗೆ. ಜ್ಯುವೆಲ್ರಿ, ಹೂವರು, ಹಣ್ಣವರು, ಕಾಯಿಪಲ್ಯದವರು ಯಾರೇ ಆಗಲಿ ಮಾತಾಡ್ಸಿದ್ವಿ, ಅವ್ರ ಹತ್ರ ಅದನ್ನು ತೊಗೊಳ್ಳಿಲ್ಲ ಅಂದಾಗ ಅವ್ರಿಗೆ ಭಾಳ ಸಿಟ್ಟು ಬರ್ತೈತಿ. ಇಂಗ್ಲೀಷ್ನಾಗ ಸಹಿತ ಇರಂಗಿಲ್ರಿ ಬೋರ್ಡ್. ನಮ್ಮ ಅಣ್ಣ ಕೇಳಾಕತ್ತಾರಲ್ಲ ಅವ್ರಿಗೆ, ಯಾವ ಬಸ್ ಹಿಡಿಬೇಕು, ಎಲ್ಲಿ ಬರ್ತೈತಿ, ಎಲ್ಲಿ ಇಳಿಬೇಕು ಅನ್ನೋದನ್ನ ಸಹಿತ ಇಲ್ಲೇ ಕಂಡಕ್ಟರ್ ಕೇಳಾಕತ್ತೇವೆ ನಾವು. इकडे 6D ಎಲ್ಲಿ ಕಾಣ್ತೈತೆ ನೋಡು, 6Dನಾ? ಓಕೆ. ನನಗೆ ಕನ್ನಡ ಒಂದು ಬಿಟ್ಟು ಬೇರೆ ಯಾವ ಭಾಷೆ ಬರೋದಿಲ್ಲ ಅಂತೇಳಿ ಇವತ್ತ ಕನ್ಫರ್ಮ್ ಆತು. ಸಕ್ಸಸ್ಫುಲಿ ಪ್ಯಾರಿಸ್ ಮಾರ್ಕೆಟ್ನಾಗ ಏನು ತೊಗೊಳ್ಳಾರ್ದ ರಿಟರ್ನ್ ಹೊಂಟೇವಿ. ವಿಮಲ್ ಬ್ಯಾಗ್ ಸ್ಕ್ಯಾನರ್ ಮಾಡ್ಬಿಡ ಅಂತೀನಿ ನಾನು. 2.5 ದಿನದ ಪ್ರವಾಸದೊಳಗೆ ನಮ್ಮದು ಚೆನ್ನೈನ ಎಕ್ಸ್ಪ್ಲೋರ್ ಮಾಡಿದ್ದು ಭಾಳ ಖುಷಿ ಅನ್ಸತೈತಿ. ಈ ರೀತಿಯಾಗಿ ಲೋಕಲ್ಸ್ ಜೊತೆ ಮಾತಾಡೋದು, ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಳ್ಳೋದು ಅದೊಂಥರ ಹೊಸದು ನಮ್ಗೆ, ಅದು ಭಾಳ ಖುಷಿ ಅನ್ಸತೈತಿ. ಕ್ಯಾಬ್, ಆಟೋ ಇವರೆಲ್ಲ ಸ್ವಲ್ಪ ರಫ್ ಅನ್ನಿಸ್ತಾರೆ, ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಆಗೋದ್ರಿಂದ ಭಾಷೆ ಬರಲ್ಲ ಅಂದ ತಕ್ಷಣ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ, ಕೈ ಕೊಡೋದು ಜಾಸ್ತಿ. ನಮ್ಗೆ ಆದ ಎಕ್ಸ್ಪೀರಿಯನ್ಸ್ 1% ಅಷ್ಟೇ ಸುತ್ತಿರೋದು. ನಾವು ಒಳಗಡೆ ಹೋಗಿಲ್ಲ, ನಾವು ಹೊರಗಡೆ ನೋಡಿದ್ವಿ ನಾವು. ಇದು ಮೊದಲನೇ ದಿನ. ಇನ್ನೂ 1.5 ದಿನದ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿದೆ. ಈ ಸೀರೀಸ್ನ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ.